ಎಲ್ಲರಿಗೂ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ ಟು ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಇಸ್ ಸುನೀಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮಳಬಾಗನ್, ಕೋಲಾರ ಡಿಸ್ಟ್ರಿಕ್ಟ್. ಡಿಯರ್ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಕ್ಲಾಸಲ್ಲಿ 54 EC ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಮೇಲೆ 54 ಮತ್ತು 54 EC ಇವೆರಡೂ ಸಂಬಂಧಪಟ್ಟಂಗೆ ಒಂದು ಇಲಿಸ್ಟ್ರೇಷನ್ ಡಿಸ್ಕಸ್ ಮಾಡಿದ್ವಿ. ಈ ಒಂದು ಸೀರೀಸಲ್ಲಿ ನಾವು ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಇದನ್ನು ನಾವು ಡಿಸ್ಕಸ್ ಮಾಡೋಣ. ದಿಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಫಾರ್ ವಾಟ್? ಯಾವುದಕ್ಕೆ ಇದು? Under this section, exemption can be claimed for investing in a residential house out of the net sale consideration or capital gain received on transfer of any long-term capital asset other than residential house. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲರೂ ಗಮನಿಸಬೇಕು. ಯಾವುದೇ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಮಾರಿದ್ರಿಂದ ಬಂದಂತಹ ಕ್ಯಾಪಿಟಲ್ ಗೇನನ್ನು ತೆಗೆದುಕೊಂಡು ನೀವು ಇನ್ನೊಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಯಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆಯಿತಾ, ನಿಮಗೆ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಸಿಗ್ತದೆ. ಇಲ್ಲಿ ಎಲ್ಲರೂ ಗಮನಿಸಬೇಕು, ಯಾವುದಾದ್ರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ನೀವು ಮಾರಿರ್ಬೋದು, ಆದರೆ ಅದರ್ ದೆನ್ ರೆಸಿಡೆನ್ಷಿಯಲ್ ಹೌಸ್ ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ನೋಡಿ, ರೆಸಿಡೆನ್ಷಿಯಲ್ ಹೌಸ್ ಮಾರಿ ಅದರಿಂದ ಬಂದಕ್ಕಂತಹ ಕ್ಯಾಪಿಟಲ್ ಗೇನ್ನ ಇನ್ನೊಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ತೆಗೆದುಕೊಳ್ಳೋದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯು ವಿಲ್ ಗೆಟ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಅಲ್ಲ, ಫಸ್ಟ್ ಒನ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಈಗ ಸೇಲ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದರ್ ದೆನ್ ರೆಸಿಡೆನ್ಷಿಯಲ್ ಹೌಸನ್ನು ಬಿಟ್ಟು ಬೇರೆ ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿ ಅದರಲ್ಲಿ ಬರ್ತಕ್ಕಂತಹ ಕ್ಯಾಪಿಟಲ್ ಗೇನನ್ನು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ತೆಗೆದುಕೊಳ್ಳೋದಕ್ಕೆ ಬಳಸಿದ್ರೆ ಅವಾಗ ನಿಮಗೆ ಅಂಡರ್ ಸೆಕ್ಷನ್ 54F ಸಿಗುತ್ತೆ. ನೋಡಿ, ಇಟ್ಸ್ ವೆರಿ ಸಿಂಪಲ್. ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಮಾರಿ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ತಗೊಂಡ್ರೆ 54 ಬಂತು. ಆದರೆ ಇಲ್ಲಿ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಎಕ್ಸೆಪ್ಟ್ ರೆಸಿಡೆನ್ಷಿಯಲ್ ಹೌಸ್, ಆಯಿತಾ, ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರ್ಬೋದು, ಆದರೆ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಆಗಿರಬಾರ್ದು. ಅದನ್ನು ಯಾವುದಾದ್ರೂ ಆಗಿರ್ಬೋದು, ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಮಾತ್ರ ಆಗಿರಬಾರ್ದು. ಆದರೆ ನೀವು ತೆಗೆದುಕೊಳ್ಳೋದು ಮಾತ್ರ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನೇ ತೊಗೊಬೇಕು, ಆಯಿತಾ. ಇದು ಸ್ವಲ್ಪ ಫನ್ನಿ ಆಗಿದೆಯಲ್ಲ. ಸೊ ನೀವು ಆ ಥರ ಮಾಡಿದ್ರೆ ಯು ವಿಲ್ ಗೆಟ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F. ಸೊ ಸಿಂಪಲ್, ನೋ ನೀಡ್ ಟು ಕನ್ಫ್ಯೂಸ್. 54ಅಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಮಾರಿ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ತಗೊಳ್ತಾರೆ. ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನೇ ತೊಗೊಬೇಕು, ಆದರೆ ಮಾರಿರೋದು ಮಾತ್ರ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರಬೇಕು, ಆದರೆ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಮಾತ್ರ ಆಗಿರಬಾರ್ದು. ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದರ್ ದನ್ ರೆಸಿಡೆನ್ಷಿಯಲ್ ಹೌಸ್ ಯು ಸೇಲ್, and what you will get net sale consideration or capital gain you invest in residential house. So you will get exemption under section 54F. Unto whom this will apply? Exemption under this section is available to individuals and Hindu undivided families. Next, for which asset is exemption available? Any capital asset, any long term capital asset ಅದರ್ ದೆನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ನೀವು ಯಾವುದಾದ್ರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಮಾರಿ ಅದರ್ ದೆನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ, ಅದಕ್ಕೆ ಇದು ಅಪ್ಲೈ ಆಗುತ್ತೆ. ದೆನ್ ವಾಟ್ ಶುಡ್ ಬಿ ದ ನೇಚರ್ ಆಫ್ ಒರಿಜಿನಲ್ ಅಸೆಟ್? ಸೊ ಲಾಂಗ್ ಟರ್ಮೇ ಆಗಿರ್ಬೇಕು, ಹೇಳಿದ್ನಲ್ಲ, ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದರ್ ದೆನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ನೀವು ಮಾರಿ. ಆಮೇಲೆ ಏನು ತೊಗೊಬೇಕು? ಫಾರ್ ಇನ್ವೆಸ್ಟ್ಮೆಂಟ್ ಇನ್ ವಿಚ್ ಅಸೆಟ್ ಕ್ಯಾನ್ ಎಕ್ಸಂಪ್ಷನ್ ಬಿ ಕ್ಲೈಮ್ಡ್? ನ್ಯೂ ಅಸೆಟ್ ಮಸ್ಟ್ ಬಿ ಒನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಇನ್ ಇಂಡಿಯಾ, ಆಯಿತಾ. ನೋಡಿ, ಟೋಟಲ್ ಸಮರೈಸ್ ಮಾಡ್ತೀನಿ ಇದನ್ನು. ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದರ್ ದೆನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ನೀವು ಮಾರಿ ಒನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಇನ್ ಇಂಡಿಯಾ ನೀವು ತೆಗೆದುಕೊಂಡ್ರೆ ಯು ವಿಲ್ ಗೆಟ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F. ನೆಕ್ಸ್ಟ್ ಕ್ವಶನ್, are there any conditions to be fulfilled for claiming exemption under this section? ಸೊ ಈ ಒಂದು ಸೆಕ್ಷನಲ್ಲಿ ಏನಾದರೂ ಕಂಡೀಷನ್ಸ್ ಇದಾವ ಎಕ್ಸಂಪ್ಷನ್ಸ್ನ ಕ್ಲೈಮ್ ಮಾಡೋಕ್ಕೆ ಅಂದರೆ? ದರ್ ಆರ್ 2 ಕಂಡೀಷನ್ಸ್. ನಂಬರ್ 1, ದ ಅಸೆಸಿ ಮಸ್ಟ್ ಓನ್ ನಾಟ್ ಮೋರ್ ದನ್ ಒನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಆನ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆಫ್ ಒರಿಜಿನಲ್ ಅಸೆಟ್.
ಅಂದರೆ ಈ ಕಂಡೀಷನ್ ನೀವು ಗಮನಿಸ್ಬೋದು. ಏನು ಹೇಳ್ತದೆ ಈ ಕಂಡೀಷನಲ್ಲಿ? ದ ಅಸೆಸಿ ಮಸ್ಟ್ ಓನ್ ನಾಟ್ ಮೋರ್ ದೆನ್ ಒನ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಆನ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆಫ್ ಒರಿಜಿನಲ್ ಅಸೆಟ್. ಅಂದರೆ ಈ ಟ್ರಾನ್ಸ್ಫರ್ ಮಾಡ್ತಾರಲ್ವಾ, ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಆಯಿತಾ, ಎಕ್ಸೆಪ್ಟ್ ರೆಸಿಡೆನ್ಷಿಯಲ್ ಹೌಸ್, ಅದು ಬಿಟ್ಟು ಮನೆ ಒಂದು ಬಿಟ್ಟು ಇನ್ನೆಲ್ಲ ಯಾವುದೇ ಕ್ಯಾಪಿಟಲ್ ಅಸೆಟ್ ಆಗಲಿ ಟ್ರಾನ್ಸ್ಫರ್ ಮಾಡ್ತಾರಲ್ವಾ, ಆ ದಿನ ಆ ಅಸೆಸಿಗೆ ಒಂದು ಮನೆಗಿನ್ನ ಜಾಸ್ತಿ ಮನೆಗಳಿರಬಾರ್ದು ಅವನ ಹೆಸರಲ್ಲಿ, ಆಯಿತಾ. ಇದು ಫಾರ್ ಕೌಂಟಿಂಗ್ ದ ನಂಬರ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ owned by an assessee on the date of transfer of original asset, any residential house property purchased by the assessee within 1 year before the date of transfer of original asset must not be considered. ಇಲ್ಲ ಅವನೇನು ಹೇಳ್ತದೆ ಅಂದರೆ, ವಿತಿನ್ 1 year ಅಂದರೆ ಅವ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಮೊದಲು 1 ವರ್ಷದ ಒಳಗಡೆ, 1 ವರ್ಷ ಹಿಂದೆ ಅಕಸ್ಮಾತ್ ಏನಾದರೂ ಮನೆಗೆ ತಗೊಂಡಿದ್ರೆ ಅವ್ನು ನಾವು ಕನ್ಸಿಡರೇಷನ್ ಮಾಡೋದಿಲ್ಲ. 1 ವರ್ಷಕ್ಕಿಂತ ಇನ್ನು ಹಿಂದೆನೇ ಅವನೇನಾದರೂ ಮನೆಗೆ ತಗೊಂಡಿದ್ರೆ ಅದನ್ನು ನಾವು ಕೌಂಟ್ ಮಾಡ್ತೀವಿ, ಆಯಿತಾ. ಈ ಎಕ್ಸಾಂಪಲ್ ಈಗ 2019 ಅವನೇನು ಮಾಡಿದ್ದಾನೆ, ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದರ್ ದೆನ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡಿದ್ದಾನೆ. ಅವಾಗ ನಾವೇನು ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡಿ ಮತ್ತು ಇನ್ನೊಂದು ರೆಸಿಡೆನ್ಷಿಯಲ್ ಪ್ರಾಪರ್ಟಿಲಿ ಅವ್ನು ತಗೊಂಡಿದ್ದಾನೆ, ಆಯಿತಾ, ಅದ್ರಲ್ಲಿ ಬಂದಿರೋ ಕ್ಯಾಪಿಟಲ್ ಗೇನ್. ಈಗ ಅವ್ನಿಗೆ ಇಲ್ಲಿನ ಏನಾಗುತ್ತೆ, ಎಕ್ಸಾಮ್ಷನ್ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಅಂಡರ್ ಸೆಕ್ಷನ್ 54F ಅಲ್ಲಿ ಸಿಗುತ್ತೆ. ಯಾಕೆ? ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದರ್ ದೆನ್ ರೆಸಿಡೆನ್ಷಿಯಲ್ ಹೌಸ್ ಮಾರಿದ್ದಾನೆ ಮತ್ತು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ತಗೊಂಡಿದ್ದಾನೆ. ಸೊ ಈಸ್ ಎಲಿಜಿಬಲ್ ಟು ಗೆಟ್ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54F. ಆದರೆ ಒಂದು ಕಂಡೀಷನ್ ಇದೆ, ಇದು ಅದೇನಪ್ಪ ಅಂದರೆ, ಅವನು ಟ್ರಾನ್ಸ್ಫರ್ ಮಾಡಿದ್ನಲ್ಲ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದರ್ ದೆನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ, ಆ ಒಂದು ಟೈಮಲ್ಲಿ ಅವನಿಗೆ ಒಂದಕ್ಕಿಂತ ಹೆಚ್ಚು ಮನೆ ಇರಬಾರ್ದು. ನೋಡಿದ್ವಿ ನಾವು 2019 ಟ್ರಾನ್ಸ್ಫರ್ ಮಾಡಿದ್ದು ಅಂತ ಇಟ್ಕೊಳ್ಳಿ. ನೋಡಿದ್ರೆ ಅವನು 2018 3 ಮನೆ ತಗೊಂಡಿದ್ದಾನೆ. ಸೊ ಇವಾಗ ಏನು ಮಾಡೋದು? ಕೊಡೋದಾ ಬಿಡೋದಾ? ಕೊಡ್ಬೇಕು ಇವಾಗ. ಯಾಕೆ ಹೇಳಿ? ವಿತಿನ್ 1 year ಅವ್ನು ತಗೊಳ್ಬೋದು. ವಿತಿನ್ 1 year ತಗೊಂಡ್ರೆ ನಾವು ಅದನ್ನು ಕನ್ಸಿಡರ್ ಮಾಡಲ್ಲ. ಅದೇ 2017 ಅವ್ನಿಗೆ 2 ಮನೆ ಇದೆ ಅಂದರೆ ಅವಾಗ ಕೊಡೋಕ್ಕೆ ಬರಲ್ಲ. 2018 ಇರ್ಬೋದು, ಯಾಕಂದರೆ ವಿತಿನ್ 1 year ಅಲ್ಲಿ ತಗೊಂಡಿದ್ರೆ ಇಟ್ ವೋಂಟ್ ಕನ್ಸಿಡರ್. ಅದು 2017 ತಗೊಂಡ್ರೆ 2 years ಆಯಿತು. ಸೊ ಆಗ ಅವ್ನಿಗಿದು ಬರಲ್ಲ. ಆ ಥರ ನಾವು ಕೌಂಟ್ ಮಾಡುವಾಗ ವಿತಿನ್ 1 year ಅವ್ನಿಗೆ ಎಷ್ಟಿತ್ತು ಅದನ್ನ ನಾವು ಕನ್ಸಿಡರ್ ಮಾಡಬಾರ್ದು. 1 ವರ್ಷದ ಹಿಂದೆ ಹೋಗಿ ನೋಡಬೇಕು ಅವ್ನಿಗೆ ಎಷ್ಟು ಮನೆ ಇತ್ತು ಅಂತ. ಓಕೆ, ನೆಕ್ಸ್ಟ್, ದ ಅಸೆಸಿ ಕ್ಯಾನ್ ಇನ್ವೆಸ್ಟ್ ಓನ್ಲಿ 1 ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ವಿತಿನ್ ದ ಪ್ರಿಸ್ಕ್ರೈಬ್ಡ್ ಡ್ಯೂರೇಷನ್. ಅವನಿಗೆ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಮಾಡಿ ದುಡ್ಡು ಬರುತ್ತಲ್ಲ, ಅದನ್ನು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇಳಿ 4-5 ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟೀಸ್ ತೊಗೊಂಡ್ಬಿಡೋದಲ್ಲ. ಓನ್ಲಿ 1 ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಯು ವಾಂಟ್ ಟು ಬಿ ಪರ್ಚೇಸ್. 2 ಕಂಡೀಷನ್ಸ್ ನೀವು ತೊಗೊಬೇಕು. ಒಂದು, ಟ್ರಾನ್ಸ್ಫರ್ ಮಾಡೋವಾಗ ಅವನಿಗೆ ಒಂದೇ ಮನೆ ಇರಬೇಕು. 2ನೇದು, ಟ್ರಾನ್ಸ್ಫರ್ ಮಾಡಿ ಬಂದಿದ್ದ ದುಡ್ಡನ್ನು ಒಂದೇ ಮನೆಗೆ ತೊಗೊಳ್ಬೇಕು, ಆಯಿತಾ. ನೆಕ್ಸ್ಟ್, ಬೈ ವೆನ್ ಶುಡ್ ಇನ್ವೆಸ್ಟ್ಮೆಂಟ್ ಮೇಡ್ ಇನ್ ನ್ಯೂ ಅಸೆಟ್. ನ್ಯೂ ಅಸೆಟಲ್ಲಿ ಇನ್ವೆಸ್ಟ್ಮೆಂಟ್ ಯಾವಾಗ ಮಾಡಬೇಕು ಅಂದರೆ ಎಷ್ಟು ಟೈಮ್ ಕೊಟ್ಟಿರ್ತಾರೆ ಅಂತ. ಇನ್ ಕೇಸ್ ಆಫ್ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ವಿತಿನ್ 1 year ಬಿಫೋರ್ ಆರ್ ವಿತಿನ್ 2 years ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆಫ್ ಒರಿಜಿನಲ್ ಅಸೆಟ್. ಸೇಮ್ ಇದು ಅಂಡರ್ ಸೆಕ್ಷನ್ 54 ನಾವು ಡಿಸ್ಕಸ್ ಮಾಡಿದ್ವಲ್ಲ, ಅಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇಲ್ಲಿ ಕಂಡೀಷನ್ ಇದೆ. ಏನೋ ಇನ್ ಕೇಸ್ ಆಫ್ ಪರ್ಚೇಸ್, ನಾನು ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀನಿ ಅಂದರೆ 1 year ಬಿಫೋರ್, ಆಯಿತಾ, 1 year ಬಿಫೋರ್ ದಿ ವಾಟ್ 1 year ಬಿಫೋರ್ ದ ಟ್ರಾನ್ಸ್ಫರ್ ಆ್ಯಂಡ್ 2 years ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆಫ್ ಒರಿಜಿನಲ್ ಅಸೆಟ್. ಅದಕ್ಕೆ ಈ ಕಂಡೀಷನ್ ಇಲ್ಲಿ ಇರೋದಕ್ಕೇ ವಿತಿನ್ 1 year ಅಲ್ಲಿ ಪರ್ಚೇಸ್ ಮಾಡಿದ್ರೆ ಕನ್ಸಿಡರ್ ಮಾಡಬೇಡಿ ಅಂತ ಹೇಳಿರೋದು, ಆಯಿತಾ. ನೆಕ್ಸ್ಟ್, ಸೆಕೆಂಡ್ ಕಂಡೀಷನ್, ಅಥವಾ ಇನ್ ಕೇಸ್ ಆಫ್ ಕನ್ಸ್ಟ್ರಕ್ಷನ್, ಅಥವಾ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡ್ತಾನೆ ಅವನು ಅಂದರೆ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ವಿತಿನ್ 3 years ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆಫ್ ಒರಿಜಿನಲ್ ಅಸೆಟ್. ಸೇಮ್ 54 ಯಾವ ರೀತಿ ಇದೆ ಅದೇ ರೀತಿ ಇದೆ. ಇಲ್ಲೊಂದು ನೋಟ್ ಇದೆ, ದಿಸ್ ನೋಟ್ ಈಸ್ ಕಾಮನ್. ನಾನು ಸುಮಾರು ಸಲ ನಿಮ್ಗೆ ಹೇಳ್ತಾನೆ ಇದ್ದೀನಿ, ಎಲ್ಲದರಲ್ಲೂ ಇದು ಕಾಮನ್ ಆಗಿ ಬರ್ತಾ ಇದೆ. ಇನ್ ಕೇಸ್ ದ ಒರಿಜಿನಲ್ ಅಸೆಟ್ ಈಸ್ ಕಂಪಲ್ಸರಿಲಿ ಅಕ್ವೈರ್ಡ್, ದ ಡ್ಯೂರೇಷನ್ ಫಾರ್ ಇನ್ವೆಸ್ಟ್ಮೆಂಟ್ ಮಸ್ಟ್ ಬಿ ಕನ್ಸಿಡರ್ಡ್ ಫ್ರಮ್ ದ ಡೇಟ್ ಆಫ್ ರಿಸೀವಿಂಗ್ ಕಂಪನ್ಸೇಷನ್, ಆಯಿತಾ. ಯಾವತ್ತು ಟ್ರಾನ್ಸ್ಫರ್ ಮಾಡ್ತೀವಿ ಅವತ್ತಿನಿಂದ ನಾವು ತೊಗೊಬಾರ್ದು. ಕಂಪಲ್ಸರಿ ಅಕ್ವಿಸಿಷನ್ ಅಂದರೆ ಗೌರ್ಮೆಂಟ್ ಅಕ್ವೈರ್ ಮಾಡ್ಕೊಳ್ಳುತ್ತಲ್ಲ, ಆವಾಗ ಗೌರ್ಮೆಂಟಿಂದ ನಮ್ಗೆ ಯಾವಾಗ ದುಡ್ಡು ಬರುತ್ತೆ, ವೆನ್ ವಿ ರಿಸೀವ್ ದ ಕಾಂಪನ್ಸೇಷನ್ ಫ್ರಮ್ ದಟ್ ಡೇಟ್ ಯು ವಾಂಟ್ ಟು ಬಿ ಕನ್ಸಿಡರ್. ವೇರ್ ದ ಕಾಂಪನ್ಸೇಷನ್ ಈಸ್ ರಿಸೀವ್ಡ್ ಇನ್ ಇನ್ಸ್ಟಾಲ್ಮೆಂಟ್ಸ್, ದ ಡ್ಯೂರೇಷನ್ ಇನ್ವೆಸ್ಟ್ಮೆಂಟ್ ಮಸ್ಟ್ ಬಿ ಕನ್ಸಿಡರ್ಡ್ ಫಾರ್ ಈಚ್ ಇನ್ಸ್ಟಾಲ್ಮೆಂಟ್ ಸಪರೇಟ್ಲಿ. ಇನ್ಸ್ಟಾಲ್ಮೆಂಟಲ್ಲಿ ನಾನು ಅವ್ನು ಕಾಂಪನ್ಸೇಷನ್ ಕೊಟ್ಟರೆ
ನೀವು ಡ್ಯೂರೇಷನ್ ಕೂಡ ಆ ಇನ್ಸ್ಟಾಲ್ಮೆಂಟ್ ಡೇಟ್ ವೈಸು ಸಪ್ರೇಟಾಗಿ ತೆಗೆದುಕೊಳ್ತಾ ಇರಬೇಕು. ದಿಸ್ ಈಸ್ ಅ ಕಾಮನ್ ನೋಟ್ ಫಾರ್ ಆಲ್ ದ ಎಕ್ಸೆಂಪ್ಷನ್ಸ್. ನೆಕ್ಸ್ಟ್ ಕ್ವಶನ್ ಈಸ್ how to claim exemption if investment is not made or cannot be made in the previous year during which the capital gain and transfer of original asset is liable for tax ಅಂತ ಹೇಳ್ತದೆ. ಸೊ ಅಕಸ್ಮಾತ್ ಇದು ನೋಡಿ, ಇದು ಹೆಸರಿಗೆ ಮಾತ್ರ 54F ಅಷ್ಟೇ, ಸೇಮ್ ಡಿಟ್ಟೋ ಆ್ಯಸ್ ಯುವರ್ ಅಂಡರ್ ಸೆಕ್ಷನ್ 54 ಏನಿದೆ 90% ಸೇಮ್ ಅದೇ ರೀತಿ ಇದೆ. ಓಕೆ, ಇಲ್ಲಿ ಅಲ್ಲಿ ಒಂದೇ ಡಿಫ್ರೆನ್ಸ್ ಏನು, ಅಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಮಾರಿ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ತೊಗೊಬೇಕು. ಇಲ್ಲಿ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದರ್ ದೆನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಮಾರಿ ತಗೊಳೋದು ಮಾತ್ರ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ತೊಗೊಬೇಕು ಅಷ್ಟೇ, ಇನ್ನೇನಿಲ್ಲ. ಈಗ ನೋಡಿ, ಇಲ್ಲಿ ಗಮನಿಸ್ತಾ ಇದ್ರಿ ನೀವು, ಹೌ ಟು ಕ್ಲೈಮ್ ಎಕ್ಸೆಂಪ್ಷನ್ ಇಫ್ ಇನ್ವೆಸ್ಟ್ಮೆಂಟ್ ಈಸ್ ನಾಟ್ ಮೇಡ್ ಆರ್ ಕೆನಾಟ್ ಬಿ ಮೇಡ್. ಹೇಳಿದ್ರಲ್ಲ ಅವಾಗಲೇ, ಏನು ಯು ವಾಂಟ್ ಟು ಮೇಕ್ ಇನ್ವೆಸ್ಟ್ಮೆಂಟ್ ಇನ್ನ ಇಲ್ಲಿ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಯಲ್ಲಿ ಅಂತ ಹೇಳಿದ್ದಾರೆ. ಆಮೇಲೆ ದೇ ಆರ್ ಗಿವನ್ ಯು ಟೈಮ್, ಪರ್ಚೇಸ್ ಆದರೆ 1 year ಬಿಫೋರ್, 2 year ಆಫ್ಟರ್ ಟ್ರಾನ್ಸ್ಫರ್, ಕನ್ಸ್ಟ್ರಕ್ಷನ್ ಆದರೆ 3 yearsವರೆಗೂ ಟೈಮ್ ಇರುತ್ತೆ. ಆದರೆ ನಿಮ್ಗೆ ಎಕ್ಸೆಂಪ್ಷನ್ ಇಮಿಡಿಯೇಟ್ಲಿ ಬೇಕು, ಆಯಿತಾ? ನಿಮ್ಗೆ ಟೈಮ್ ಇದೆ, ನೀವು ಯಾವಾಗ 3 ವರ್ಷ ಟೈಮ್ ಇದೆ, 2 ವರ್ಷ ಟೈಮ್ ಇದೆ, ನೀವು ಮಾಡ್ಕೊತೀರಾ. ಆದರೆ ನಿಮ್ಗೆ ಎಕ್ಸೆಂಪ್ಷನ್ ಇಮಿಡಿಯೇಟ್ ಬೇಕು. ಅವಾಗ ಏನು ಮಾಡ್ತೀರಿ? ಅವಾಗ ಏನಾದರೂ ಎಕ್ಸೆಂಪ್ಷನ್ ತೊಗೊಳಕ್ಕೆ ನಿಮಗೆ ಪ್ರಾವಿಷನ್ ಇದೆಯಾ ಅಂದರೆ ದೇರ್ ಈಸ್ ಒನ್ ಪ್ರಾವಿಷನ್. ಆಲ್ದೋ ದೇರ್ ಈಸ್ ಎ ಟೈಮ್ ಅವೈಲೇಬಲ್ ಫಾರ್ ಮೇಕಿಂಗ್ ಇನ್ವೆಸ್ಟ್ಮೆಂಟ್, the exemption for making investment must be claimed when the capital gain is being taxed. ಹೌದಾ? ಟೈಮ್ ಇದ್ರೂ ಕೂಡ ಎಕ್ಸೆಂಪ್ಷನ್ ಯಾವಾಗ ಕ್ಲೈಮ್ ಮಾಡಬೇಕು? ನಿಮ್ಮ ಕ್ಯಾಪಿಟಲ್ ಗೇನ್ ಯಾವಾಗ ನಿಮ್ಗೆ ಟ್ಯಾಕ್ಸ್ ಬೀಳ್ತಾ ಇದೆ ಅವಾಗಲೇ ಎಕ್ಸೆಂಪ್ಷನ್ ಕ್ಲೈಮ್ ಮಾಡಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ತಪ್ಪಿಸ್ಕೊಳ್ಬೇಕು. ವೇರ್ ದ ಅಸೆಸಿ is not able to invest during the previous year in which the capital gain liable for tax, the exemption can be claimed by making a deposit in the capital gain account scheme 1988. ಬಟ್ ನೀವು ಆ ಪ್ರೀವಿಯಸ್ ಇಯರ್ ಇನ್ವೆಸ್ಟ್ಮೆಂಟ್ ಮಾಡೋಕೆ ಆಗ್ತಾ ಇಲ್ಲ, ಬಟ್ ಸ್ಟಿಲ್ ಯು ವಾಂಟ್ ಎಕ್ಸೆಂಪ್ಷನ್ ಅಂದರೆ ಯು ಕ್ಯಾನ್ ಗೆಟ್ ಎಕ್ಸೆಂಪ್ಷನ್ ಬೈ ಡೆಪಾಸಿಟಿಂಗ್ ಸಿಂಪ್ಲಿ ಇನ್ ಅ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ 1988. ಸಚ್ ಡೆಪಾಸಿಟ್ ಮಸ್ಟ್ ಬಿ ಮೇಡ್ ಆನ್ ಆರ್ ಬಿಫೋರ್ ಡ್ಯೂ ಡೇಟ್. ಇದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಅಂತ ಡೆಪಾಸಿಟ್ ಮಾಡೋದು ಆನ್ ಆರ್ ಬಿಫೋರ್ ದ ಡ್ಯೂ ಡೇಟ್ ಫಾರ್ ಫೈಲಿಂಗ್ ದ ರಿಟರ್ನ್ಸ್ ಆಫ್ ಇನ್ಕಮ್ ಫಾರ್ ದ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಮಾಡಬೇಕು. ಆಮೇಲೆ ದ ಅಮೌಂಟ್ ಡೆಪಾಸಿಟೆಡ್ ಮಸ್ಟ್ ಬಿ ಯುಟಿಲೈಸ್ಡ್ ಫಾರ್ ಇನ್ವೆಸ್ಟಿಂಗ್ ಇನ್ ನ್ಯೂ ಅಸೆಟ್ ವಿತ್ ಇನ್ ದ ಪ್ರಿಸ್ಕ್ರೈಬ್ ಡ್ಯೂರೇಷನ್. ಆಯಿತಾ? ನೀವೇನು ಮಾಡಬೇಕು, ಆ ಅಮೌಂಟ್ ಎಷ್ಟು ಡೆಪಾಸಿಟ್ ಮಾಡಿರ್ತೀರಿ ಆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಅಷ್ಟು ಎಕ್ಸೆಂಪ್ಷನ್ ನಿಮ್ಗೆ ಸಿಗುತ್ತೆ. ಆದರೆ ವಿತಿನ್ ಟೈಮಲ್ಲಿ ಆ ಡೆಪಾಸಿಟ್ ಮಾಡಿರೋ ಅಮೌಂಟ್ನ ಡ್ರಾ ಮಾಡಿ ನೀವು ಆ ಒಂದು ಅಸೆಟ್ಸ್ನ ಪರ್ಚೇಸ್ ಮಾಡೋದಕ್ಕೆ ನೀವು ಅದನ್ನು ಬಳಸ್ಕೊಂಡಿರಬೇಕು. ಒಂದು ರೂಪಾಯಿ ಕೂಡ ಉಳಿಸಿರಬಾರ್ದು, ಮತ್ತು ಟೈಮ್ ಒಳಗಡೆ ಮುಗಿಸಿರ್ಬೇಕು. ಇಲ್ಲ ಅಂದರೆ ಮತ್ತೆ ನಿಮ್ಗೆ ಕೊಟ್ಟಿರೋ ಎಕ್ಸಾಮ್ಷನ್ ವಿತ್ಡ್ರಾ ಮಾಡ್ತಾರೆ. ಅದನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ನೋಡೋಣ, ಅದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕೂಡ. ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ದ ಅಮೌಂಟ್ ಆಫ್ ಎಕ್ಸೆಂಪ್ಷನ್. ಎಕ್ಸೆಂಪ್ಷನ್ ಎಷ್ಟು ಸಿಗುತ್ತೆ ನಿಮಗೆ? ದ ಅಮೌಂಟ್ ಆಫ್ ಎಕ್ಸೆಂಪ್ಷನ್ ಅಂಡರ್ ದಿಸ್ ಸೆಕ್ಷನ್ ಈಸ್ ಲೀಸ್ಟ್ ಆಫ್ ದಿ ಫಾಲೋವಿಂಗ್. ಎಲ್ಲರೂ ಗಮನಿಸಬೇಕು. ಅಮೌಂಟ್ ಇನ್ವೆಸ್ಟೆಡ್ ಇನ್ ನ್ಯೂ ಅಸೆಟ್ ಆರ್ ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಆನ್ ಆರ್ ಬಿಫೋರ್ ದ ಡ್ಯೂ ಡೇಟ್ ಆಫ್ ಫೈಲಿಂಗ್ ದ ರಿಟರ್ನ್ಸ್ for the previous year in which the capital gain is liable for tax into gross long term capital gain or net sale consideration or gross long term capital gain and transfer of original asset. ನೋಡಿ, ಇದು ಡಿಫ್ರೆಂಟ್ ಇದೆ ಕಂಪೇರಿಂಗ್ ಟು ಅದರ್. ವಾಟ್ ಈಸ್ ದ ಅಮೌಂಟ್ ಆಫ್ ಎಕ್ಸೆಂಪ್ಷನ್ ಅಂದರೆ ದ ಅಮೌಂಟ್ ಇನ್ವೆಸ್ಟೆಡ್ ಇನ್ ನ್ಯೂ ಅಸೆಟ್, ಇದು ಆರಲ್ಲ, ಅಂಡ್ amount deposited in capital gain account scheme, okay, on or before the due date of filing returns of income. Amount invested in new asset and amount deposited in capital gain account scheme on or before the due date for filing the returns of income for the previous year in which year capital gain is liable for tax as ಮಾಡಿ into gross long term capital gain or net sale consideration or gross long term capital gain on transfer of original asset whichever is less ಅಂತ. ಇದನ್ನ ನಾವು ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ನಾನು ತೋರಿಸ್ತೀನಿ. ನೆಕ್ಸ್ಟ್ ಕ್ವಶನ್ ಈಸ್ ಕ್ಯಾನ್ ದ ಎಕ್ಸೆಂಪ್ಷನ್ ಕ್ಲೈಮ್ಡ್ ಬಿ ವಿತ್ಡ್ರಾನ್ ಇಫ್ ಸೊ ವಾಟ್ ಈಸ್ ದ ಟ್ಯಾಕ್ಸ್ ಟ್ರೀಟ್ಮೆಂಟ್ ಅಂತ. ಅಂದರೆ ನಿಮಗೆ ಎಕ್ಸೆಂಪ್ಷನ್ ಕೊಟ್ಟಿರ್ತಾರಲ್ವಾ, ಆ ಎಕ್ಸೆಂಪ್ಷನ್ ಕೊಟ್ಟಿರ್ತಕ್ಕಂಥ ಎಕ್ಸೆಂಪ್ಷನ್ಸು ವಿತ್ಡ್ರಾನ್ ಮಾಡ್ಕೊಬೋದಾ? ಮಾಡಿಕೊಂಡ್ರೆ ಅದಕ್ಕೇನು ಟ್ರೀಟ್ಮೆಂಟ್ ಅನ್ಬೋದು? ಎಸ್,
The exemptions claimed under this section can be withdrawn in the following circumstances: when the amount deposited in capital gain account scheme is misutilized, not used for the prescribed purpose, or investing in the new asset within the prescribed duration, or when there is an unutilized balance in capital gain account scheme by the end of the prescribed duration, when the new asset is transferred by the assessee within the 3 years from the date of acquisition, and when exemption is claimed for investment in one residential house property but investment made in one or more residential house property before the expiry of the prescribed duration. ಈ ಎಲ್ಲ ಕಂಡೀಷನ್ಸಲ್ಲೂ ಕೂಡ ನಿಮ್ಗೆ ಕೊಟ್ಟಿರ್ತಕ್ಕಂಥ ಎಕ್ಸಾಮ್ಷನ್ಸ್ನ ವಾಪಸ್ ಪಡಿತಾರೆ. ಆಲ್ರೆಡಿ ಈ ಮೂರು ಸೇಮ್ ಇದ್ದಾವೆ, ಹೌದಾ? ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಹಾಕಿರ್ತಕ್ಕಂಥ ಅಮೌಂಟ್ನ ಮ್ಯೂಸಿಟಲೈಸ್ಡ್ ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡಿರೋದೊಂದಕ್ಕೆ ಮತ್ತು ಯೂಸ್ ಮಾಡ್ಕೊಳ್ಳೋದೊಂದು, ಅಥವಾ ಬಳಸ್ದೇನೆ ಹಂಗೆ ಸ್ವಲ್ಪ ದುಡ್ಡು ಇಟ್ಬಿಟ್ಟಿರೋದು, ಅಥವಾ ನ್ಯೂ ಅಸೆಟ್ ತೆಗೆದುಕೊಂಡ್ಮೇಲೆ 3 ವರ್ಷ ಇರಬೇಕು ನಿಮ್ಮ ಹತ್ರ, ಅದಕ್ಕೆ ಮೊದಲೇ ಮಾರಿಬಿಡೋದು, ಅಥವಾ ಒಂದಕ್ಕಿಂತ ಇದು ಹೊಸದು ಒಂದೇ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು, ಅವ್ರು ಒಂದಕ್ಕಿಂತ ಹೆಚ್ಚು ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಇವನ್ ಯು ವಿಲ್ ಗೆಟ್ ಅನ್ withdrawn of exemption. ಸೊ ಹೌ ಟು ಟ್ರೀಟ್ ಟ್ಯಾಕ್ಸ್ ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ತಾರೆ ಅಂತಂದರೆ ಈ ರೀತಿ ಟ್ಯಾಕ್ಸ್ ಟ್ರೀಟ್ಮೆಂಟ್ ಇರ್ತದೆ. ಲೆಟ್ ಅಸ್ ಡಿಸ್ಕಸ್ ದಟ್ ಒನ್ ಬೈ ಒನ್. ಫಸ್ಟ್ ಒನ್, ಇನ್ ಕೇಸ್ ಎ above amount exemption proportionate to the amount also misutilized must be taxable as long term capital gain. ಎಷ್ಟು ದುಡ್ಡು ನಿಮಗೆ ಮಿಸ್ಯುಟಿಲೈಸ್ ಆಯಿತು ಅದನ್ನು ಅಷ್ಟು ದುಡ್ಡನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ಯಾವ ವರ್ಷದಲ್ಲಿ ಮಿಸ್ಯೂಸ್ ಆಯಿತು ಆ ವರ್ಷದಲ್ಲಿ ಟ್ರೀಟ್ ಮಾಡಬೇಕು. ಸೆಕೆಂಡ್ ಒನ್, ಇನ್ ಕೇಸ್ ಬಿ ದ ಅಮೌಂಟ್ ಎಕ್ಸಂಪ್ಷನ್ ಪ್ರಪೋರ್ಷನೇಟ್ ಟು ದ ಅಮೌಂಟ್ ಅನ್ಯುಟಿಲೈಸ್ಡ್ ಬ್ಯಾಲೆನ್ಸ್ ಮಸ್ಟ್ ಬಿ ಟ್ಯಾಕ್ಸಬಲ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಎಷ್ಟು ಅನ್ಯುಟಿಲೈಸ್ಡ್ ಆಗಿ ಉಳ್ಕೊಂಡ್ಬಿಟ್ಟಿದೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಅಷ್ಟನ್ನು ಕೂಡ ಯಾವ ವರ್ಷದಲ್ಲಿ ಆ ಡೇಟ್ ಎಕ್ಸ್ಪೈರಿ ಆಗುತ್ತೋ ಆ ವರ್ಷದಲ್ಲೇ ಟ್ಯಾಕ್ಸ್ ಅಂತೇಳಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿ ಟ್ರೀಟ್ ಮಾಡಬೇಕು. ಥರ್ಡ್ ಒನ್, ಇನ್ ಕೇಸ್ ಅಬೋವ್ ದ ಅಮೌಂಟ್ ಎಕ್ಸಂಪ್ಷನ್ ಕ್ಲೈಮ್ಡ್ ಅರ್ಲಿಯರ್ ಮಸ್ಟ್ ಬಿ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ ದ ಪ್ರೀವಿಯಸ್ ಇಯರ್ ಇನ್ ವಿಚ್ ದ ನ್ಯೂ ಅಸೆಟ್ ಟ್ರಾನ್ಸ್ಫರ್ಡ್. ನ್ಯೂ ಅಸೆಟ್ ಏನಾಗಬೇಕು, 3 ವರ್ಷಕ್ಕಿಂತ ಹೆಚ್ಚು ನಮ್ಮಲ್ಲಿ ಇರಬೇಕು. ಆದರೆ ನೀವೇನಾದರೂ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ರಿ ಅಂತಂದರೆ ವಿತಿನ್ 2 ಇಯರ್ಸಲ್ಲಿ ಟ್ರಾನ್ಸ್ಫರ್ ಮಾಡಿದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡಬೇಕು, ಆಯಿತಾ? ಮೋರ್ ದೆನ್ 2 ಇಯರ್ಸ್ ಬಟ್ ವಿತಿನ್ ದ 3 ಇಯರ್ಸ್ ಆದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ನೀವು ಅದನ್ನು ಟ್ರೀಟ್ ಮಾಡಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ನೀವು ಅದನ್ನು ಟ್ರೀಟ್ ಮಾಡುವಾಗ ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ಆ ನ್ಯೂ ಅಸೆಟ್ನ ನೀವು ಮಾರ್ತೀರಲ್ಲ, ನ್ಯೂ ಅಸೆಟ್ನ ಮಾರ್ತೀರಿ ಯಾವಾಗ 3ನೇ ವರ್ಷದಲ್ಲಿ ಮಾರಿಬಿಡ್ತೀರಿ ನೀವು. ಆ ಮಾರಿದಾಗ ನೀವು ಲೆಸ್ ಕಾಸ್ಟ್ ಆಫ್ ಅಕ್ವಿಸೇಷನ್ ಅಂತ ತೊಗೊತೀರಲ್ವ, ಆ ಕಾಸ್ಟ್ ಆಫ್ ಅಕ್ವಿಸೇಷನ್ ಮಾಡೋವಾಗ ನೀವೇನು ಮಾಡಬೇಕು, ಈ ಮೊದಲೇ ಕೊಟ್ಟಿರೋಂಥ ಎಕ್ಸಾಮ್ಷನ್ ಕೂಡ ಇದರೆಲ್ಲ ಕಾಸ್ಟ್ ಆಫ್ ಅಕ್ವಿಸೇಷನ್ ಲೆಸ್ ಮಾಡಿ ಮತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅವಾಗ ಬರ್ತಕ್ಕಂತಹ ಒಂದು ಅಮೌಂಟ್ನ ನಾವು ಕ್ಯಾಪಿಟಲ್ ಗೇನ್ ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್ ಅಂತ ಡಿಸ್ಕಸ್ ಮಾಡೋಣ. ಮುಂದೆ ಒಂದು ಇಲ್ಯುಸ್ಟ್ರೇಷನ್ ಮಾಡೋಣ, ಅದರಲ್ಲಿ ಈ ಒಂದು ಅಡ್ಜಸ್ಟ್ಮೆಂಟ್ನ ನಾವು ನೋಡ್ತೀವಿ. ಇನ್ ಕೇಸ್ ಆಫ್ ಡಿ ಅಂದರೆ ಒಂದಕ್ಕಿಂತ ಹೆಚ್ಚು ಮನೆಯನ್ನು ತೊಗೊಂಡ್ಬಿಟ್ಟ ಅಂದರೆ ಇನ್ ಕೇಸ್ ಡಿ ದ ಅಬೋವ್ ಎಂಟೈರ್ ಎಕ್ಸಂಪ್ಷನ್ ಕ್ಲೈಮ್ಡ್ ಅರ್ಲಿಯರ್ ಮಸ್ಟ್ ಬಿ ಟ್ಯಾಕ್ಸಬಲ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ ದ ಪ್ರೀವಿಯಸ್ ಇಯರ್ ಇನ್ ವಿಚ್ ಇನ್ವೆಸ್ಟ್ಮೆಂಟ್ ಇಸ್ ಮೇಡ್ ಮೋರ್ ದನ್ 1 ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ಅವನು ಏನು ಮಾಡಿದ್ದಾನೆ, ಸೊ 1 ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ತೊಗೊಬೇಕು, ಬಟ್ ಅವನು 2 ತೊಗೊಂಡ್ಬಿಟ್ಟಿದ್ದಾನೆ. ಆವಾಗ ಎಂಟೈರ್ ಎಕ್ಸಂಪ್ಷನ್ ಕ್ಲೈಮ್ಡ್ ಅರ್ಲಿಯರ್ ಮಸ್ಟ್ ಬಿ ಟ್ಯಾಕ್ಸಬಲ್, ಆಯಿತಾ? ಒಂದು ಮನೆಯದು ಬಿಟ್ಟು ಇನ್ನೊಂದು ಮನೆಯದು ಹಂಗೆ ಅಂತಿಲ್ಲ, ಕಂಪ್ಲೀಟಾಗಿ ಅವ್ನು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ನ ಎಕ್ಸಂಪ್ಷನ್ನ ವಾಪಸ್ ಪಡಿಬೇಕು. Here some note points are there, ಅವೇನು ಅಂತ ನಾವು ಡಿಸ್ಕಸ್ ಮಾಡೋಣ. Under all the earlier sections, the exemption was available for investment of capital gain. However, under this section 54, exemption is available investment of net sale consideration. ಅಂದರೆ ಇಲ್ಲಿ ನೀವು ಗಮನಿಸ್ಬೋದು, ನಾವೇನು ಮಾಡ್ತಾ ಇದ್ವಿ, ಎಲ್ಲ ಎಕ್ಸಾಮ್ಷನ್ಸು ಅಲ್ಲಿ ಏನು ಮಾಡ್ತಾ ಇದ್ವಿ, ದ ಅಸೆಟ್ ಹ್ಯಾಸ್ ಬೀನ್ ಟ್ರಾನ್ಸ್ಫರ್ಡ್, ಆ ಅಸೆಟ್ನ ಟ್ರಾನ್ಸ್ಫರ್ ಮಾಡಿ ಬಂದಿದ್ದಂತಹ ಕ್ಯಾಪಿಟಲ್ ಗೇನ್ ತೆಗೆದುಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ವಿ ಮತ್ತು ಎಕ್ಸಂಪ್ಷನ್ ತೊಗೊತಾ ಇದ್ವಿ, ಹೌದಾ? ಆದರೆ ಈ ಅಂಡರ್ ಸೆಕ್ಷನ್ 54F ಇದು, ಆಯಿತಾ? ಈ 54F ಅಲ್ಲಿ ನಾವೇನು ಮಾಡಬೇಕಂದ್ರೆ ಎಕ್ಸಂಪ್ಷನ್ ಈಸ್ ಅವೈಲಬಲ್ ಫಾರ್ ಇನ್ವೆಸ್ಟ್ಮೆಂಟ್ ಆಫ್ ನೆಟ್ ಸೇಲ್ ಕನ್ಸಿಡರೇಷನ್. ಇಲ್ಲಿ ಕ್ಯಾಪಿಟಲ್ ಗೇನ್ ಎಷ್ಟು ಬಂತು, ಕ್ಯಾಪಿಟಲ್ ಗೇನಲ್ಲಿ ನಾವು ಎಷ್ಟನ್ನು ಪರ್ಚೇಸ್ ಮಾಡಿದ್ದೀವಿ ಅಂತ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ನೆಟ್ ಸೇಲ್ ಕನ್ಸಿಡರೇಷನ್ ಎಷ್ಟು ಬಂತು, ಆಯಿತಾ? ಈಗ ಸೇಲ್ಸ್ ಕನ್ಸಿಡರೇಷನ್ ಮೈನಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಮಾಡಿದ್ರೆ ಬರುತ್ತಲ್ವಾ ನೆಟ್ ಸೇಲ್ ಕನ್ಸಿಡರೇಷನು, ಆ ದುಡ್ಡನ್ನು ತೆಗೆದುಕೊಂಡು ಅದರಲ್ಲಿ ನಾವು ಪರ್ಚೇಸ್ ಮಾಡಬೇಕು, ಆವಾಗ ನಮಗೆ ಪರ್ಚೇಸ್ ಮಾಡಬೇಕು, ಆಗ ನಮಗೆ ಎಕ್ಸಂಪ್ಷನ್ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಿಫೋರ್ ಏನು ಮಾಡ್ತಾ ಇದ್ವಿ, ಕ್ಯಾಪಿಟಲ್ ಗೇನ್ ಬಂದು ಒಂದು ಅಸೆಟ್ನ ಟ್ರಾನ್ಸ್ಫರ್ ಮಾಡಿ ಕ್ಯಾಪಿಟಲ್ ಗೇನ್ ಬಂದರೆ
ಆ ಕ್ಯಾಪಿಟಲ್ ಗೇನ್ ತೆಗೆದುಕೊಂಡು ನಾವೇನು ಮಾಡ್ತಾ ಇದ್ವಿ, ಇನ್ನೊಂದು ಅಸೆಟ್ನ ಪರ್ಚೇಸ್ ಮಾಡಿ ಎಕ್ಸಿಮ್ಷನ್ ತಗೊತಾ ಇದ್ವಿ. ಇಲ್ಲಿ ಹಂಗಲ್ಲ, ಇಲ್ಲಿ ಕ್ಯಾಪಿಟಲ್ ಗೇನ್ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ಅಸೆಟ್ನ ಮಾರಿ ಅದರಿಂದ ನಮ್ಗೆ ನೆಟ್ ಸೇಲ್ ಕನ್ಸಿಡರೇಷನ್ ಬಂದರೆ ಸಾಕು. ಆ ನೆಟ್ ಸೇಲ್ ಕನ್ಸಿಡರೇಷನ್ ಬಳಸ್ಕೊಂಡು ಇನ್ನೊಂದು ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಇಲ್ಲಿ 54F ಬರುತ್ತೆ. ಅಂದರೆ ಏನು ಡಿಫ್ರೆನ್ಸ್ ಏನು, ಇದಕ್ಕೆ ಮೊದಲು ಇನ್ವೆಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ಗೇನ್ ತೊಗೊತಾ ಇದ್ವಿ, ಇವಾಗ ಇನ್ವೆಸ್ಟ್ಮೆಂಟ್ ಆಫ್ ನೆಟ್ ಸೇಲ್ ಕನ್ಸಿಡರೇಷನ್ನ ಕನ್ಸಿಡರ್ ಮಾಡಬೇಕು. ದಿಸ್ ಈಸ್ ಅಂಡರ್ 54F. 54 ಅಲ್ಲ, ಇದು 54F. Hence, for calculating exemption under section 54F, the amount invested in a new residential house property or amount deposited in capital gain account scheme represents the amount of consideration invested. ಇಲ್ಲಿ 54F ನಾವೇನು ತಗೊಂತೀವಿ, ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಯಲ್ಲಿ amount invested in new residential house property or amount deposited in capital gain account scheme represents amount of consideration invested. ನಾವು ಎಷ್ಟು ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಪ್ಲಸ್ ಎಷ್ಟು ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡ್ತೀವಿ, ಅವೆರಡು ಸೇರಿ ನಾವು ಅಮೌಂಟ್ ಕನ್ಸಿಡರೇಷನ್ ಇನ್ವೆಸ್ಟೆಡ್. ಅಂದರೆ ಈ ನೆಟ್ ಸೇಲ್ ಕನ್ಸಿಡರೇಷನಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತ ನೋಡ್ಬೇಕಂದ್ರೆ ಅವೆರಡನ್ನೂ ನೀವು ನೋಡಬೇಕು. ಆಮೇಲೆ the exemption available for capital gain arising on transfer of any long term capital asset other than residential house property. ನಾನು ಮೊದಲೇ ಹೇಳಿದ್ದೀನಿ ನಾನು ನಿಮಗೆ, ಈ ವಾಂಟ್ ಟು ಕನ್ಸಿಡರ್ ಓನ್ಲಿ, ಆಯಿತಾ, ಎನಿ ನೆಟ್ ಸೇಲ್ ಕನ್ಸಿಡರೇಷನ್ ಅರೈಸಸ್ ಔಟ್ ಆಫ್ ದಿ ಎಕ್ಸೆಂಪ್ಷನ್. ಹೆಂಗೆ ಕೊಡ್ಬೇಕು ನಾವು, ಅರೈಸಸ್ ಔಟ್ ಆಫ್ ದಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಎಕ್ಸೆಪ್ಟ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ಆಯಿತಾ. ನೆಕ್ಸ್ಟ್, therefore the exemption is calculated in the following manner. ಎಕ್ಸೆಂಪ್ಷನ್ ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಯಾವ ಥರ ಅಂದರೆ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್, ಓಕೆ, ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ನೋಡಿ, ಇಲ್ಲಿ ಎಕ್ಸೆಂಪ್ಷನ್ ಕ್ಯಾಲ್ಕುಲೇಟ್ ಮಾಡೋದು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ. ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಇವರು, ಡಿವೈಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ವಾ. ಇದನ್ನು ನಾವು ಫಾಲೋ ಮಾಡಬೇಕು. ಆಮೇಲೆ ದ ಕ್ಯಾಲ್ಕುಲೇಷನ್ ಆಫ್ ಎಕ್ಸೆಂಪ್ಷನ್ ಇನ್ ದಿಸ್ ಮ್ಯಾನರ್ ಮಸ್ಟ್ ಬಿ ರೀಡ್ ಆಸ್ ಫಾರ್ ಸೋ ಮಚ್ ಆಫ್ ನೆಟ್ ಸೇಲ್ ಕನ್ಸಿಡರೇಷನ್ ಇಫ್ ಸೋ ಮಚ್ ಆಫ್ ಗ್ರಾಸ್ ಕ್ಯಾಪಿಟಲ್ ಗೇನ್ಸ್ ಫಾರ್ ಸೋ ಮಚ್ ಆಫ್ ಇನ್ವೆಸ್ಟ್ಮೆಂಟ್ ವಾಟ್ ಈಸ್ ದ ಪ್ರಪೋರ್ಷನೇಟ್ ಆಫ್ ಕ್ಯಾಪಿಟಲ್ ಗೇನ್ ಅಂತ ಇದು ತಿಳ್ಕೊಳಕ್ಕೆ ಆಯಿತಾ. ಈಗ ನಿಮ್ಗೆ ಎಷ್ಟು ನೆಟ್ ಸೇಲ್ ಕನ್ಸಿಡರೇಷನ್ ಬಂದಿದೆ, ಅದಕ್ಕೆ ನೀವು ಎಷ್ಟು ನಿಮಗೆ ಗ್ರಾಸ್ ಕ್ಯಾಪಿಟಲ್ ಗೇನ್ ಬಂದಿದೆ, ಆಮೇಲೆ ಅದರಲ್ಲಿ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಿ ಆಯಿತಾ, ಇದೆಲ್ಲವನ್ನು ಕನ್ಸಿಡರ್ ಮಾಡಿಕೊಂಡು ನೀವೇನು ಮಾಡಬೇಕು, ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ದಿಸ್ ಈಸ್ ದ ಎಕ್ಸೆಂಪ್ಷನ್. Where the amount invested exceeds the net sale consideration, the exemption calculated in accordance with the above formula exceeds the gross long term capital gain. Hence, the exemption is restricted to the gross long term capital gain. ಅಂದರೆ ಈ ಫಾರ್ಮುಲಾ ಪ್ರಕಾರ ನೀವೇನಾದರೂ ಆಯಿತಾ, ಈ ಫಾರ್ಮುಲಾ ಪ್ರಕಾರ ನೀವೇನಾದರೂ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ನೆಟ್ ಸೇಲ್ ಕನ್ಸಿಡರೇಷನ್ಗಿಂತ ಜಾಸ್ತಿ ಇದೆ ಅಂದ್ಕೊಳ್ಳಿ, ಅವಾಗ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗಿನ್ನ ನಿಮಗೆ ಜಾಸ್ತಿ ಎಕ್ಸೆಂಪ್ಷನ್ ಸಿಕ್ಬಿಡುತ್ತೆ. ಉದಾಹರಣೆ ಹೆಂಗೆ ಗೊತ್ತಾ, ಈಗ ನೀವು 200 ರೂಪೀಸ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದ್ಕೊಳ್ಳಿ, ನೆಟ್ ಸೇಲ್ ಕನ್ಸಿಡರೇಷನ್ 100 ಮಾಡಿದ್ರೆ ಅಂದ್ಕೊಳ್ಳಿ, 200 ಡಿವೈಡ್ ಬೈ 100 ಮಾಡಿದ್ರೆ 2 ಇಸ್ ದ ಆನ್ಸರ್. 2 ಇಂಟು ಲಾಂಗ್ ಟರ್ಮ್ ಗ್ರಾಸ್ ಕ್ಯಾಪಿಟಲ್ ಗೇನ್ ಅಂದರೆ 2 ಟೈಮ್ಸ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಏನು ಬಂದಿರುತ್ತೆ ಅದಕ್ಕಿಂತ 2 ಟೈಮ್ಸ್ ಜಾಸ್ತಿ ಆಗಿಬಿಡುತ್ತೆ, ಹೌದಾ. ಹಂಗಾಗಿ ಇವ್ರು ಏನು ಮಾಡಿದ್ದಾರೆ, ನೀವು ಈ ಫಾರ್ಮುಲಾ ಹಾಕಿ ಪರವಾಗಿಲ್ಲ, ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮುಲಾ ಹಾಕಿ ನಿಮ್ಗೆ ಎಷ್ಟೋ ಒಂದಷ್ಟು ಅಮೌಂಟ್ ಬರುತ್ತೆ. ಆ ಅಮೌಂಟ್ನ ನೀವೇನು ಮಾಡಿ ಮತ್ತೆ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆ ನೀವೇನು ಮಾಡಿ ಕಂಪೇರ್ ಮಾಡಿ, ವಿಚ್ ಅವರ್ ಈಸ್ ಲೆಸ್ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಿ ಅಂತ ಅವಾಗಲೇ ನಾವು ನೋಡಿದ್ವಿ ಅಲ್ವಾ. ಸೊ ಅಲ್ಲಿಗೆ ನಿಮ್ಗೆ ಎಕ್ಸೆಂಪ್ಷನ್ ಎಷ್ಟು ಸಿಗುತ್ತೆ, ದ ಎಕ್ಸೆಂಪ್ಷನ್ ಈಸ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಚ್ ಅವರ್ ಈಸ್ ಲೆಸ್. ಇದು ಈ ಥರ ಮಾಡೋಣ. ಈಗ ಒಂದು ಇಲ್ಲಸ್ಟ್ರೇಷನ್ ಮಾಡೋಣ, ಆಗ ನಿಮಗೆ ಕ್ಲಾರಿಟಿ ಬರುತ್ತೆ.
And last point is when the exemption is withdrawn, the amount proportionate to the amount deposited, misutilized or unutilized must be calculated since the entire deposit would not have got the exemption. ಇಲ್ಲಿ when the exemption is withdrawn, ನಿಮಗೆ ಕೊಟ್ಟಿರ್ತಕ್ಕಂಥ ಎಕ್ಸೆಂಪ್ಷನ್ ವಿತ್ಡ್ರಾನ್ ಮಾಡ್ಕೊಂಡಾಗ the amount proportionate to the amount deposited, misutilized and unutilized must be calculated since the entire deposit would not have got exemption. ನಿಮಗೆ ಕಂಪ್ಲೀಟ್ ಡೆಪಾಸಿಟ್ ನಿಮ್ಗೆ ಎಕ್ಸೆಂಪ್ಷನ್ ಸಿಕ್ಕಿರಲ್ಲ, ಹೌದಾ? ಸೊ ಹಾಗಾಗಿ ನೀವೇನು ಮಾಡಬೇಕು, ಪ್ರಪೋರ್ಷನೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನು ಈ ಒಂದು ಇಲ್ಯೂಸ್ಟ್ರೇಷನ್ ಡಿಸ್ಕಸ್ ಮಾಡಿ, ಇಲ್ಯೂಸ್ಟ್ರೇಷನ್ ನಂಬರ್ 36 ಇದರಲ್ಲಿ ನಿಮಗೆ ಕ್ಲಾರಿಟಿ ಕಂಪ್ಲೀಟಾಗಿ ಸಿಗೋಂಗೆ ನಾವು ಡಿಸ್ಕಸ್ ಮಾಡೋಣ.